ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಇತ್ತೀಚೆಗಷ್ಟೇ ಒಂದು ವಿಡಿಯೋ ಭಾರಿ ವೈರಲ್ ಆಯಿತು. ಪ್ರಿಯತಮೆ ಪ್ರಿಯತಮನನ್ನ ಮನೆಗೆ ಕರೆಸಿ ಪೆಟ್ರೋಲ್ ಸುರಿದು ಅಥವಾ ಸೀಮೆಣ್ಣೆ ಸುರಿದು ಬೆಂಕಿ ಹಚ್ಚಿದಂತ ವಿಡಿಯೋ ಭಾರಿನೇ ವೈರಲ್ ಆಯಿತು ಅಲ್ವಾ. ಈ ವಿಚಾರಕ್ಕೆ ಒಂದಷ್ಟು ಅಪ್ಡೇಟ್ಸ್ ಬಂದಿದೆ. ಪೊಲೀಸರ ತನಿಖೆಯಲ್ಲಿ ಆಕೆ ಇರುವಂತಹ ಸತ್ಯವನ್ನೆಲ್ಲ ಬಾಯ್ಬಿಟ್ಟಿದ್ದಾಳೆ. ಇಷ್ಟಕ್ಕೂ ಕಾರಣ ಏನಾಗಿತ್ತು ಅಂದ್ರೆ, ಹುಡುಗಿನ ಪ್ರೀತಿಸ್ಬೇಕಾದ್ರೆ ಜೊತೆಲಿ ಕೈ ಹಿಡ್ಕೊಂಡು ಓಡಾಡ್ಬೇಕಾದ್ರೆಲ್ಲ ಜಾತಿ ಅಡ್ಡ ಬಂದಿರ್ಲಿವಂತೆ. ಮದ್ವೆ ಆಗು ಅಂತ ಹೇಳಿದಾಗ ಜಾತಿ ಅಡ್ಡ ಬರುತ್ತೆ. ನಮ್ಮ ಮನೇಲಿ ಒಪ್ಪಲ್ಲ, ಹಂಗಾಗಿ ಮದ್ವೆ ಬೇರೆಯವ್ರ ಜೊತೆಲಿ ಆಗ್ತೀನಿ, ಸುತ್ತಾಡಕ್ಕೆ ಓಡಾಡಕ್ಕೆ ನಿನ್ ಜೊತೆಲಿ ಇರ್ತೀನಿ ಅಂತ ಡೈರೆಕ್ಟ್ ಆಗಿ ಹೇಳಿರೋದು ಅಲ್ದೆ, ಜೊತೆಗೆ ಆತನ ಫ್ರೆಂಡ್ಸ್ ಮುಂದೆ ಎಲ್ಲ ಹೇಳಿ ಹೇಳಿ ಪದೇ ಪದೇ ಅವಮಾನ ಮಾಡ್ತಿದ್ದಂತೆ. ಇದಕ್ಕೆ ಬೇಸತ್ತಂತ ಹುಡುಗಿ ಜೊತೆಲಿದ್ದಾಗ ಜಾತಿ ಮ್ಯಾಟ್ರ್ ಆಗ್ಲಿಲ್ಲ, ಇವಾಗ ಮ್ಯಾಟ್ರ್ ಆಗ್ತಾ ಇದೆ ಅಲ್ವಾ ಅಂತ ಹೇಳಿ ಸಮಯ ನೋಡ್ಕೊಂಡು ಅವನು ಸಾಯಿಸ್ಬಿಟ್ಟು ನಾನು ಸತ್ತೋಗೋಣ ಅಂತ ಹೇಳಿದಾಳೆ. ಯಾಕಂತ ಹೇಳಿದ್ರೆ ಅವನ ಪ್ರೀತಿನ ಬಿಟ್ಟು ಅವಳ ಕೈಲಿ ಬದುಕಕ್ ಆಗ್ತಿರ್ಲಿವಂತೆ. ಹಾಗಾಗಿ ಅವನ್ನ ಒಂದಿನ ಮನೆಗೆ ಕರ್ಸಿದಾಳೆ, ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾಳೆ. ಅದಾದ್ಮೇಲೆ ಆಕೆಯೂ ಕೂಡ ಆತ್ಮಹತ್ಯೆಗೆ ಯತ್ನಿಸಿದಾಳೆ. ಆದ್ರೆ ಆಕೆಗೆ ಭಯ ಆಗಿದೆ, ಸಾಯೋದಕ್ಕೆ ಭಯ ಆಗಿದೆ. ಇಮಿಡಿಯೇಟ್ ಆಗಿ ಆ ಬೆಂಕಿ ನೋಡಿ, ಆ ಕಿರ್ಚಾಟ ನೋಡಿ ಹೊರಗಡೆ ಬಂದಿದ್ದಾಳೆ. ಕೆಲವೊಂದು ಸರಿ ಈ ಪ್ರೀತಿ ಪ್ರೇಮ ಅನ್ನೋದು ಮಾನಸಿಕವಾಗಿ ಎಷ್ಟರ ಮಟ್ಟಿಗೆ ಇವನ್ನೆಲ್ಲ ಡಿಸ್ಟರ್ಬ್ ಮಾಡ್ತಾ ಇದೆ ಅನ್ನೋದನ್ನ ಇಂತಹ ಪ್ರಕರಣಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸದ್ಯಕ್ಕೆ ಪೊಲೀಸ್ ತನಿಖೆಯಲ್ಲಿ ಇನ್ನೂ ಏನೆಲ್ಲ ಅಂಶಗಳು ಬರುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕ್ಯೂರಿಯಾಸಿಟಿ.